ಸ್ಮಾಲ್ ಮೂಮೆಂಟ್. ಯಾಕೆಂದರೆ ನಿಮ್ಗೆ ಗೊತ್ತಿರ್ತದೆ, ಈಗ ನಮಗೆ ಒಂದು ಪ್ರೆಸ್ ಮೀಟ್ ಇದು, ಜನರಿಗೆ ಒಂದು ಪ್ರೋಗ್ರಾಮ್ ಇದು, ನೋಡೋರಿಗೆ 5 ನಿಮಿಷ ಜರ್ನಿ ಇದು. ಭಾಳ ಸಿಂಪಲ್. ನಿಮಗೆ ಹೋಗ್ಬೇಕು ಅನ್ನೋ ಕಾತರ ಇರುತ್ತೆ, ಇನ್ನೊಂದು ಪ್ರೆಸ್ ಮೀಟ್ ಇರುತ್ತೆ. ಬಟ್ ನಮಗಿದೇ ಜೀವನ ಆಗಿರುತ್ತೆ. ಈ ಪ್ರೆಸ್ ಮೀಟ್ ಇದೆಯಲ್ಲ ಇವತ್ತು, ಈ ಪ್ರೆಸ್ ಮೀಟಲ್ಲಿ ಇವತ್ತು ಈ ಸಿನಿಮಾ ಬಗ್ಗೆ ಕೂತ್ಕೊಂಡು ಮಾತಾಡೋದಕ್ಕೆ ನಾವು ಪಟ್ಟಿರೋ ಶ್ರಮ ಬಹುಶಃ ಯಾವ ಸಿನಿಮಾಗೂ ಏನು ಗೊತ್ತಾ, ಎಲ್ಲ ಇದ್ದು ಎಫರ್ಟ್ ಹಾಕೋದು ದೊಡ್ಡ ವಿಷಯ ಅಲ್ಲ. ಅಯೋಗ್ಯ ನನಗೆ ಲೆಕ್ಕನೇ ಅಲ್ಲ ಅಯೋಗ್ಯ. ನಮ್ಮ ಮನೇಲಿ ಮಲಗಿದ್ರು ಜನ ನೋಡ್ತಾರೆ, ನಂಗೆ ಗೊತ್ತು ನನಗೆ. ಯಾಕೆಂದ್ರೆ ಅಯೋಗ್ಯ ಅನ್ನೋ ಬ್ರ್ಯಾಂಡ್ ಇದೆ ಹಿಂದ್ಗಡೆ. ಬಟ್ ಈ ಸಿನಿಮಾ ಶುರುವಾದಾಗ ಹಾಕಿದ ಬಜೆಟ್ ಬೇರೆ, ಸಿನಿಮಾ ಮೀರಿದ ಬೇರೆ. ನೀವು ಕೇಳ್ತಾ ಇದ್ರಿ ಯಾಕೆ ಪ್ಯಾನ್ ಇಂಡಿಯಾ ಮಾಡೋ ಹುಚ್ಚ ಅಂತ. ಪ್ಯಾನ್ ಇಂಡಿಯಾಗೋಸ್ಕರ ಈ ಸಿನಿಮಾ ಮಾಡಲಿಲ್ಲ ನಾವು. ಸಿನಿಮಾ ಚೆನ್ನಾಗಬೇಕು, ಈ ಸಿನಿಮಾ ನಾವು ಹಂಗೆ ತೋರಿಸ್ಬೇಕು, ನಮ್ಮ ಸಿನಿಮಾನು ಒಂದು ಚೆನ್ನಾಗಬೇಕು, ನಮ್ಮ ಸಿನಿಮಾನು ಆ ಲೆವೆಲ್ಗೆ ಮಾಡಬೇಕು, ನಾವು ಆ ಥರ ನಿಂತ್ಕೋಬೇಕು. ಒಂದು ದಿವಸ ವೇದಿಕೆಯಲ್ಲಿ ನಾನು ಒಂದು ಮೈಕ್ ಹಿಡ್ಕೊಂಡು 1 kg ಥರನೋ 1 ಕಾಲ್ ಥರನೋ ಥರ ನಿಂತ್ಕೋಬೇಕು ಅಂತ ಕನ್ಸು ಕಾಣೋದ್ರಲ್ಲಿ ಯಾವ ಹುಡುಗಂದು ತಪ್ಪಲ್ಲ. ನನ್ನ ಪ್ರಕಾರ ಯಾರು ಸಿನಿಮಾ ಮಾಡೋದು ತಪ್ಪಲ್ಲ. ಆ ಥರ ಹಂಗೆ ಹೊರಟಿದ್ದ ಜರ್ನಿ ಇದು. ಹಂಗಂತ ನಾವು ಸಿನಿಮಾಗೋಸ್ಕರ ಏನು 100 ಕೋಟಿ 1000 ಕೋಟಿ ಖರ್ಚು ಮಾಡಿಸ್ಬೋಣ ಇಲ್ಲ. 10 ಜನ ಬೇಕಾದಾಗ ಜೂನಿಯರ್ ಆರ್ಟಿಸ್ಟು, 10 ಜನಕ್ಕೆ 2 ಜನ ಕೊಟ್ಟರೆ ನೀವು ಹೆಂಗೆ ಶೂಟ್ ಮಾಡ್ತೀರಾ ಸಿನಿಮಾನ? ಆ ಸಿನಿಮಾ ಸಾಯಿಸಿದಾಗಿಲ್ಲ, ಸಿನಿಮಾನೇ ಮಾಡಬಾರ್ದು ನನ್ನ ಪ್ರಕಾರ. ಮಾಡೋದೇ ಬೇಡ ನಾವು. ಜನ ಏನು ನೀನು ಸಿನಿಮಾ ಮಾಡಲೇಬೇಕಪ್ಪ ಅಂತ ಬೆಳಗ್ಗೆ ಬಂದು ನಮ್ಮ ಮನೆ ಹತ್ರ ಯಾರು ನಿಂತಿರಲ್ಲ. ಜನಕ್ಕೆ ಸಿನಿಮಾ ಒಂದೇ ಜೀವನ ಅಲ್ಲ. ಈ ಹಂತದಲ್ಲಿ ವರ್ಧನ್ ಅವರು ಶುರು ಮಾಡಿದ್ರು ಸಿನಿಮಾನ. ಶುರು ಮಾಡಿದಾಗ ನನ್ನ ಹತ್ರ ಕತೆ ಬಂದಾಗ ಶರಣೂರು ಬಂದು ಕತೆ ಹೇಳಿದ್ರು. ಕತೆ ನೋಡಿದ್ರೆ ನಾನು ಓದ್ಮೇಲೆ ಟೀಕೆ ದಯಾನಂದರು ಬಂದರು, ಕತೆ ಹೇಳಿದ್ರು. ಭಾಳ ಇಂಟ್ರೆಸ್ಟಿಂಗ್ ಆಗಿತ್ತು. ಇದೊಂದು ಕತೆ ಸಖತ್ತಾಗಿದೆ, ಮಾಡೋಣ ಇದನ್ನ ಅಂತ ಸ್ಪಾರ್ಕ್ ಆಯ್ತು ನನಗೆ. ಶುರು ಮಾಡಿದ್ವಿ ಸಿನಿಮಾನ. ಅವ್ರು ಶುರು ಮಾಡಿದ್ದು ಅವ್ರ ಲೆಕ್ಕಾಚಾರ ಬೇರೆ ಇತ್ತು. ಇಷ್ಟು ಬಜೆಟಲ್ಲಿ ಮಾಡೋಣ ಈ ಸಿನಿಮಾನ ಅಂತ ಶುರು ಮಾಡಿದ್ರು. ಬಟ್ ಅವ್ರಿಗೆ ಗೊತ್ತಿರಲಿಲ್ಲ, ನಾನು ಎಂಟ್ರಿ ಆಗಿರಲಿಲ್ಲ. ವಿನೋದ್ ಅವರು ಸಿನಿಮಾ ಶೂಟಿಂಗ್ ಮುಗಿಸೋವರೆಗೂ ಯಾಕೆ ಈ ಶಾರ್ಟ್ ತೆಗಿತಾ ಇದ್ದೀರಾ, ಏನು ಮಾಡ್ತಾ ಇದ್ದೀರಾ, ನೀವು ಎಷ್ಟು ಖರ್ಚು ಮಾಡ್ತಾ ಇದ್ದೀರಾ, ಒಂದು ಮಾತು ಕೇಳಿಲ್ಲ. ಈ ಸಿನಿಮಾ ತಂಡದಿಂದ 1 ರೂಪಾಯಿ ನಮ್ಮ ಮನೆಗೆ ತೊಗೊಂಡೋಗಿಲ್ಲ. ಒಂದೇ 1 ರೂಪಾಯಿ ಬಿಡುಗಾಸು ಕೂಡ ನಾನು ಸೈನಿಂಗ್ ಅಮೌಂಟು ತೊಗೊಂಡಿಲ್ಲ. ಹಿಂಗೆ ಶುರು ಮಾಡಬೇಕಾದ್ರೆ ಸಡನ್ ಆಗಿ ಎಲ್ಲ ಆಗುತ್ತೆ. ಇನ್ನೊಬ್ರು ಇನ್ವೆಸ್ಟರ್ ಬರ್ತಾರೆ. ಅವತ್ತು ರಾತ್ರಿನೇ ವಿನೋದ್ ಅವ್ರು ಇಲ್ಲ. ನೆಕ್ಸ್ಟ್ ಡೇ ನಮಗೆ ಹಿಂಗೆ ಹೋಗಿ ಎಲ್ಲ ಓಕೆ, ನಾಳೆ ಬೆಳಿಗ್ಗೆ ಶೂಟಿಂಗ್ ಹೋಗೋಣ. ಎಲ್ಲ ವಿನೋದ್ ಅವ್ರು ಹ್ಯಾಂಡ್ ಶೇಕ್ ಮಾಡಿದ್ದೀವಿ, ಹಗ್ ಮಾಡಿದ್ದೀವಿ. ನಾನು ವರ್ಧನ್ ಖುಷಿಯಾಗಿ ಎಲ್ಲ ಬಂದು ಸಂತೋಷವಾಗಿ ಇನ್ನೇನು ನಾಳೆ ಶೂಟಿಂಗ್ ಶುರುವಾಗುತ್ತಪ್ಪ ನಮ್ಮ ಲೈಫು ಅಂತಂದಾಗ ನೆಕ್ಸ್ಟ್ ಡೇ ಅವ್ರು ಇಲ್ಲ. ಈ ಮೂಮೆಂಟಲ್ಲಿ ಏನಾಯ್ತು ಗೊತ್ತಾ ನನಗೆ? ನಾನು ಒಬ್ಬನೇ ಆಫೀಸಲ್ಲಿ ಕೂತಿದ್ದೆ. ನಾನು ಸಿಗರೇಟ್ ಸೇದೋದು ಬಿಟ್ಟಿದ್ದೆ. ಒಂದು 10 ಸಿಗರೇಟ್ ಒಬ್ಬನೇ ಡಬ 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 ಸೇದ್ದೆ. ಪೂರ್ಣ ಫೋನ್ ಮಾಡಿದ್ರು, ಎಲ್ಲಿದ್ದೀರಾ ಅಂತಂದ್ರು. ಆಫೀಸಲ್ಲಿ ಇದ್ದೀನಿ ಅಂತಂದ್ರು. ಸರಿ ಓಕೆ ಆಯ್ತು, ಬಂದೇ ಇರಿ ಅಂತ ಓಡ್ ಬಂದ್ರು. ಇನ್ನೊಬ್ರು ಓಡ್ ಬಂದ್ರು, ಮನು ಓಡ್ ಬಂದ. ಈ ಓಡ್ ಬರೋ ಇನ್ಸಿಡೆಂಟ್ಗಳಿದೆಯಲ್ಲ, ನನಗೆ ಆ ಕ್ಷಣದಲ್ಲಿ ನನ್ನ ತೊಡೆ ನಡಗಕ್ಕೆ ಶುರು ಆಯಿತು. ಏನಾಗ್ತದೆ ಈ ಲೈಫು, ಏನಾಗ್ತದೆ ಈ ಸಿನಿಮಾನ ನಿಂತೋಗ್ಬಿಡುತ್ತೆ, ಇಷ್ಟು ಕಷ್ಟಪಟ್ಟಿದ್ದಾರೆ, ಇಷ್ಟೆಲ್ಲ ಆಗಿದೆ ಅನ್ನೋ ಒಂದು ಇನ್ಸಿಡೆಂಟ್ ಇದೆಯಲ್ಲ, ಅದು ಮತ್ತೆ ಸಿನಿಮಾನ ಹೊತ್ಕೊಂಡು ಹೋಗ್ಬೇಕಾ ಮುಂದಕ್ಕೆ ಅನ್ನೋ ಪ್ರಶ್ನೆಯಲ್ಲಿ ಎಲ್ಲರೂ ಹಿಂದೆ ಸರಿದ್ಬಿಟ್ರು. ಎಲ್ಲರೂ ಹಿಂದೆ ಸೇರಿದಾಗ ತೇರು ಹೊರೋದಕ್ಕೆ ನಾನು ಇದ್ದಿದ್ದು ಒಬ್ಬನೇ ಹಾಕಿದ್ದೆ. ಅಂದ್ರೆ ವರ್ಧನ್ ಅವರು ಆಲ್ರೆಡಿ ಒಂದು ಹೆಗಲು ಬಿಟ್ಬಿಟ್ಟಿದ್ರು. ಅವ್ರು ಸುಸ್ತಾಗೋಗಿದ್ರು ಪಾಪ. ಈ ಟಯರ್ಡ್. ಈ ಕನ್ಸನ್ನು ಹೊತ್ಕೊಂಡೋಗ್ಬೇಕು. ಆ ಮನುಷ್ಯನಲ್ಲಿ ಕಂಡಿದ್ದೆ ನಾನು. ಆ ಮನುಷ್ಯ ಹೇಳೋರು, ವಿನೋದ್ ಅವ್ರು ಹೇಳೋದು ನನಗೆ, ಅವ್ರು ಸರ್ ನೀವು 100 ಕೋಟಿ ತಗೋತೀರಾ ಸರ್, 100 ಕೋಟಿ ತಗೊಳ್ಳೋ ಹೀರೋ ಆಗ್ಬೇಕು ಸರ್, ನೀವು ಈ ಸಿನಿಮಾ ಗೆಲ್ಬೇಕು ಸರ್, ನಾವು ನೋಡಿ ಸರ್ ಈ ಸಿನಿಮಾನ ಹೆಂಗಾಗುತ್ತೆ ಅಂತ ಚಾಲೆಂಜಿಂಗ್ ಆಗಿ ಕೆಲಸ ಮಾಡ್ತಾ ಇದ್ರು. 78 ದಿವಸ ಆ ಮನುಷ್ಯ ಅದ್ಭುತವಾಗಿ ಕೆಲಸ ಮಾಡಿದ್ರು. ಅವ್ರಿಲ್ಲ ಅಂತ ನನ್ನ ನೋವನ್ನ ಜೀರ್ಣಿಸ್ಕೊಳ್ಳೋಕ್ಕೆ ನನಗೆ ಊರು ಬಿಟ್ಟು ಹೊರಟದೆ. ನಾನು ಒಂದು 15 ದಿವಸ ಊರಲ್ಲಿರಲಿಲ್ಲ. ನಾನು ಇದೆಲ್ಲ ಮುಗಿಸ್ಕೊಂಡು ಬರ್ತೀನಿ. ಸರಿ ಮತ್ತೆ ಹೆಂಗೆ ರೀಸ್ಟಾರ್ಟ್ ಮಾಡೋಣ, ಎಲ್ಲರನ್ನು ಬಿಡದಿಸ್ಬೇಡ. ಪೂರ್ಣ ಇದೇಳು ಕಮನ್ ಆಗುತ್ತೆ, ಮನು ಬಾ ಕಮನ್ ಆಗುತ್ತೆ, ಹೇಳು ಮಾಡೋಣ ಹೆಂಗೋ ಒಂದು ಮಾಡಿ ಸಿನಿಮಾ ಮುಡಿಸ್ಬೇಕು ಗುರು, ಗೆಲ್ತೀವಿ ಗುರು. ಇವತ್ತು ನಮ್ಮ ಮಾತು ಕೇಳೋಕ್ಕೆ ಲ್ಯಾಗ್ ಆಗ್ತಿರ್ಬೋದು. ಬಹುಶಃ ನಮ್ಮ ಸಿನಿಮಾ ನಿಮ್ಮನ್ನು ಲ್ಯಾಗ್ ಮಾಡಲ್ಲ. ನಮ್ಮ ಸಿನಿಮಾ ನಿಮ್ಗೆ ಬೋರ್ ಮಾಡಲ್ಲ. 100% ಭರವಸೆ ಕೊಡ್ತೇನೆ. ಸತೀಶ್ ನಾಸಿಮ್ ಏನು ರೊಚ್ಚಿಗೆ ಬಿಡೋರು, ಏನಪ್ಪ ಇಷ್ಟೊಂದು ಮಾತಾಡ್ತಾರೆ, ಹಿಂಗೆಲ್ಲ ನೋ. ಸಿನಿಮಾ ಹೇಳುತ್ತೆ. ಈ ಮಾದೇವ ಹಾಡೇನು ನೋಡಿದ್ರಲ್ಲ, ಅದೇ ಥರ ಸಿನಿಮಾ ಹೇಳುತ್ತೆ. ನಾನು ಇವತ್ತು ಮಾತಾಡಲ್ಲ, ಸಿನಿಮಾ ಬಗ್ಗೆ ಏನು ಮಾತಾಡಲ್ಲ, ನಮ್ಮ ಇನ್ಸಿಡೆಂಟ್ ನಮ್ಮ ಜರ್ನಿ ಬಗ್ಗೆ ಹೇಳ್ತಾ ಇದ್ದೀನಿ. ದಟ್ಸ್ ಫೈನ್. ಈ ಹಂತದಲ್ಲಿ ಅಯೋಗ್ಯಟನ್ನು ಮುಗಿಸ್ತಾ ಇದ್ದೀನಿ. ಆದರೂ ಈ ಜರ್ನಿ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ಅಷ್ಟು ನೋವುಗಳು, ಅಷ್ಟು ಕಷ್ಟಗಳ ಮಧ್ಯೆ ನಾನು ಸರಿ ಎಲ್ಲರೂ ಸೆಟ್ ಮಾಡ್ಬಿಟ್ಟು ಇನ್ನು ಶೂಟಿಂಗ್ ಹೋಗೋಣ ಶುರು ಮಾಡ್ತೀನಿ. ಶೂಟಿಂಗ್ ಹೋಗೋಣ ಅಷ್ಟರಲ್ಲಿ ನಮ್ಮ ಅಣ್ಣ ಆಕ್ಸಿಡೆಂಟ್ ಆಗ್ತಾ ಇರ್ಕೋತಾರೆ. ಮತ್ತೆ ಹೇಗೇನು 1 ತಿಂಗಳು ನನಗೆ ಮತ್ತೆ ಹೊಡಿತಿದ್ದೆ ವಾಪಸ್ಸು. ಒಬ್ಬ ಮನುಷ್ಯನಿಗೆ ನೋವು ಮೇಲೆ ನೋವು, ಪೆಟ್ಟು ಮೇಲೆ ಪೆಟ್ಟು. ನಾನು ಮತ್ತೆ ನಮ್ಮ ಡೈರೆಕ್ಟರ್ ಮನೋ ಇಬ್ಬರು 1000 ರಾತ್ರಿಗಳು ಕಳೆದಿದ್ದೀವಿ ಸ್ಕ್ರಿಪ್ಟ್ ಮೇಲೆ. ಕೂತು ಫೈನ್ ಟ್ಯೂನ್ ಮಾಡಿ ಇದು ಹಿಂಗೆ ಮಾಡೋಣ, ಹಿಂಗೆ ಬರ್ಬೇಕು. ಆಕ್ಟ್ ಮಾಡ್ಬೇಕಾದ್ರೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದೇ ಹೇಳ್ಕೊತಾ ಇದ್ದು. 15 ದಿವಸ ಧೂಳು, ಡಸ್ಟು, ಹೊಗೆ ಕುಡಿತಾ ಇದ್ದೀನಿ. ನನಗೆ ಒಂದೇ ಹೇಳ್ಕೊತಿದ್ದು ಮನ್ಸಲ್ಲಿ, ಮಗನೇ ಸೋಲ್ಬೇಡ, ಹೊಡಿ, ಇದೇಳು ಪ್ರತಿ ಶಾರ್ಟ್ ಮಾಡು, ಇಲ್ಲ ಚೆನ್ನಾಗಿ ಮಾಡು, ಅಗ್ರೆಸಿವ್ ಮಾಡು, ಸಖತ ಮಾಡು, ಬಿಡ್ಬೇಡ, ನಿಂದಿದು, ಹೊಡಿ ಇದೇಳು ಬಿಡ್ಬೇಡ ಅಂತ. ಹಂಗೆ ಫೈರ್ ಹಾಕೊಂಡು ನನ್ನೊಳಗಡೆ ರೈಸ್ ಆಫ್ ವರ್ಷಕ್ಕೆ ಫೈರ್ ಹಾಕೊಂಡು ಎಲ್ಲರನ್ನೂ ಕರ್ಕೊಂಡು ಹೊರಟಿದ್ದ ಜರ್ನಿ ಇದು. ಅವರಿಲ್ಲ ಇವತ್ತು. ಬಟ್ ಅವ್ರು ನಾನು ಅವ್ರ ವಿಶೇಷ ನನ್ನ ಮೇಲೆ ಇರುತ್ತೆ 100%. ಅವ್ರಿಗೆ ಗೊತ್ತಿದೆ ನನ್ನ ಕಷ್ಟ ಏನಂತ.
ನಾವೆಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡು ಇವತ್ತು ಈ ಸಿನಿಮಾನ ಒತ್ಕೊಂಡ್ ಬಂದಿದ್ದೀವಿ. ಅದಕ್ಕೆ ಇವತ್ತು ಹೀರೋ ಆಗಿ ಲಹರಿ ವೇಲು ಸರ್ ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ ಈ ಸಿನಿಮಾಗೆ. ಅಂಡ್ ಪೂರ್ಣ ಕಣ್ಣೀರು ಹಾಕಿದ್ದಾರೆ. ಈ ತಂಡದಲ್ಲಿ ಎಷ್ಟು ಜನ ರಾತ್ರಿ ಕಣ್ಣೀರು ಹಾಕೊಂಡು ಹತ್ಕೊಂಡು ಎಮೋಷನಲ್ ಆಗಿರೋ ಮೂಮೆಂಟ್ಗಳು ತುಂಬಾ ಇದೆ. ಶೋರಿಲ್ ನೋಡಿದಾಗ ಯು ಕಾಂಟ್ ಬಿಲೀವ್, ನಾನು ಅಳ್ತಾ ಇದ್ದೀನಿ, ಪೂರ್ಣ ಅಳ್ತಾ ಇದ್ದಾರೆ. ಒಂದು ಒಳ್ಳೆ ಶೋರಿಲ್ ಕಟ್ಟಾಗಿತ್ತು, ವಾವ್ ನಾವೇನೋ ಸಾಧಿಸಿದೀವಿ ಅಂತ ಇಬ್ಬರು ಅಳ್ತಾ ಇದ್ವಿ. ಮನು ಹಾಡ್ ನೋಡಿದ್ವಿ, ಯಾಕೋ ಸಾಂಗ್ ರೆಡಿ ಆಗಿದೆ, ಒಂದು ಅದ್ಭುತವಾದ ಸಾಂಗು. ಅದನ್ನ ನೋಡಿದಾಗ ನಾನು ಒಂದು 10 ಸಲ ಹತ್ತಿರ್ಬೇಕು. ಅಪ್ಪ ನಾವು ಇಷ್ಟು ಕಷ್ಟಪಟ್ಟು 3 ವರ್ಷ ಒದ್ದಾಡಿದೀವಿ ಕಣೋ. ಈ ನೋವು, ಈ ಸಂಕಟ ಮನುಷ್ಯನ್ಗೆ ಯಾರು ಶತ್ರುಗಳಿಗೂ ಬರಬಾರ್ದು. ನಾನು ಶತ್ರುಗಳಿಗೂ ಹೇಳ್ತೀನಿ, ನನ್ನ ಸಿನಿಮಾ ನೋಡಿ 100% ನೀವೆಲ್ಲರೂ ಅಪ್ರಿಷಿಯೇಟ್ ಮಾಡ್ತೀರಾ, ಚಪ್ಪಾಳೆ ಹೊಡಿತೀರಾ. ನಾನು ಶತ್ರುಗಳಿಗೂ ಹೇಳ್ತೀನಿ. ನಾನು ಅಂತ ಮೂಮೆಂಟ್ ಅಲ್ಲಿ ನನ್ನ ಹಿಂದೆ ನಿಂತ ಪೂರ್ಣ ಆಗಿರ್ಲಿ, ವರ್ಧನ್ ಅವರಾಗಿರ್ಲಿ, ಅಂಡ್ ನನ್ನ ಆರ್ಟಿಸ್ಟ್ಗಳು ಸಂಪತ್ ಆಗಿರ್ಬೋದು, ಲವಿತ್ ಆಗಿರ್ಬೋದು, ಎಲ್ಲರೂ ಯಶಕ್ತಿ ಆಗ್ಬೋದು, ಎಲ್ಲರೂ ಗಡ್ಡ ಬಿಟ್ಕೊಂಡು ವರ್ಷಗಟ್ಟಲೆ ಕಾಯೋದು ತುಂಬಾ ಕಷ್ಟ. ಗುಂಡಣ್ಣ ಅಂತ ಒಬ್ರು ಇದಾರೆ, ಇದರಲ್ಲಿ ಪಾಪ 2 ವರ್ಷ ಈ ಸಿನಿಮಾ ಆಗತ್ತೆ ಕಂಪ್ಲೀಟ್ ಮಾಡ್ತೀವಿ ಅಂತ ಗಡ್ಡ ಬಿಟ್ಕೊಂಡು 2 ವರ್ಷ ಆ ಸಿನಿಮಾಗೋಸ್ಕರ ವೆಯ್ಟ್ ಮಾಡಿದ್ರೆ ಮನುಷ್ಯ. ಈ ಡೆಡಿಕೇಶನ್ಗಳು ಸಣ್ಣ ವಿಷಯಗಳು ಅನ್ಸುತ್ತೆ ನಮ್ಮ ಲೈಫಲ್ಲಿ. ಅವ್ನು ಎಷ್ಟೇ ಅಣ್ಣ ನಾನು ಬೇರೆ ಸಿನಿಮಾ ಇದೆ ಗಡ್ಡ ತೆಗಿಲ್ಲ, ಅವನ್ಯಾರೋ ನನಗೇನೋ ಬೇರೆ ಸಿನಿಮಾ ಇದೆ ಅಣ್ಣ ಗಡ್ಡ ತೆಗೆದ್ಬಿಡ್ಲಾ, ಇಲ್ಲ ಕಣಿರೋ ಮಾಡ್ತೀವಿ ಇನ್ನು ಯಾರೋ ಬರ್ತಾರೆ. ಒಂದು ನೆಗೆಟಿವ್ ಆದಾಗ ಸಿನಿಮಾಗೆ ಪ್ರೊಡ್ಯೂಸರ್ ಸಿಗ್ತಾರ ಇಲ್ವ ನಿಮಗೆ ಚೆನ್ನಾಗಿ ಗೊತ್ತಿದೆ. ಅಂತ ಪರಿಸ್ಥಿತಿಯಲ್ಲಿ ನಾವು ನಿಂತ್ಕೊಂಡಾಗ ಹೆಂಗಿರುತ್ತೆ ಅಂತ ಯೋಚನೆ ಮಾಡಿ. ಅಷ್ಟು ಚೆನ್ನಾಗಿರೋ ಅದ್ಭುತವಾದ ಕ್ಲೈಮ್ಯಾಕ್ಸ್ ಮಾಡಿದೀವಿ, 15 ದಿವಸ ಫೈಟ್ ಮಾಡಿದೀವಿ, 72 ದಿವಸ ಶೂಟಿಂಗ್ ಮಾಡಿದೀವಿ. ಸಿನಿಮಾ ಅಷ್ಟು ಚೆನ್ನಾಗಿ ಬಂದಿದೆ. ಅಷ್ಟು ಚೆನ್ನಾಗಿರೋ ಪೋರ್ಷನ್ ವಿನೋದ್ ಅವ್ರು ಶೂಟ್ ಮಾಡಿದ್ದಾರೆ. ಇದನ್ನ ಹೆಂಗ್ ಬಿಟ್ಬಿಟ್ಟು ಮುಂದಕ್ಕೆ ಹೋಗ್ಲಿ, ನಾನು ಹೆಂಗ್ ದಾಟ್ಕೊಳ್ಳಿ? ಒಬ್ಬ ಮನುಷ್ಯ ಇಡೀ ಬೀದಿನಲ್ಲಿ ಅಷ್ಟು ದುಡ್ಡು ಸರ್ವಸ್ವ ದುಡ್ಡು ತಗೊಂಬಂದು ಸಿನಿಮಾಗೆ ಹಾಕಿ ನಿಂತಿರ್ಬೇಕಾದ್ರೆ ಅವ್ರ ಅರ್ಧಕ್ಕೆ ಬಿಟ್ಬಿಟ್ಟು ಹೊಟ್ಟೋಗ್ಬಿಡ್ಲ ನಾನು? ಅದನ್ನ ಮನುಷ್ಯತ್ವ ಅಂತಾರ, ಮಾನವೀಯತೆ ಅಂತಾರ? ಆ ಸಂದರ್ಭದಲ್ಲಿ ನನ್ಗೆ ಅನ್ಸಿದ್ ಒಂದೇ, ಅದೇನಾದ್ರೂ ಆಗ್ಲಿ ಗುರು, ನೀವು ಥಿಂಕ್ ಮಾಡಿ. ಪರ್ ಸಿನಿಮಾ 50 ಲಕ್ಷ ತಗೊಂಡಿದ್ರು 3 ವರ್ಷದಲ್ಲಿ ನಾನು 6 ಸಿನಿಮಾ ಮಾಡ್ತಾ ಇದ್ದೆ. ಬರೀ 50 ಲಕ್ಷ ಲೆಕ್ಕ ಇಟ್ಕೊಂಡ್ರು ನಾವು. ಬಟ್ ನನಗೆ ಆಗ್ಲಿಲ್ಲ, ಮನಸ್ಸೊಪ್ಲಿಲ್ಲ. ಇವ್ರ ಫ್ಯಾಮಿಲಿ ಇತ್ತು, ವಿನೋದ್ ಅವ್ರ ಫ್ಯಾಮಿಲಿ ಇತ್ತು, ಅವ್ರ ಮಕ್ಕಳಿದ್ರು, ಇವ್ರ ಮಕ್ಕಳಿದ್ರು. ಅದೇನಾಗುತ್ತೆ ಲೈಫಲ್ಲಿ, ಇದೊಂದು ಚಾಲೆಂಜ್ ತಗೋತೀನಿ, ನಾನು ದುಡಿತೀನಿ, ಹೆಂಗಿದ್ರೆ ನನ್ನ ಸಿನಿಮಾ ಬರುತ್ತೆ, ಇದೊಂದು ಚಾಲೆಂಜ್ ತಗೋತೀನಿ. ನಿಂತ್ಕೊಂಡೆ ಈ ಸಿನಿಮಾ ಉತ್ಕೊಂಡ್ಬಂದ್ವಿ. ಅದಕ್ಕೆ ಹೆಗಲ್ ಕೊಟ್ಟವರು ಇಷ್ಟು ಜನ, ಇದ್ರ ಹಿಂದೆ ನಮ್ದೇನೆ ಓದೋರು ಬಂದವರು ಎಲ್ಲರೂ ಇದೆ. ಇಟ್ಸ್ ಓಕೆ ಫೈನ್, ಮನುಷ್ಯನ ಸಹಜ ಗುಣ. ನಾನು ಯಾರನ್ನು ಹೇಟ್ ಮಾಡೋದು, ನಾನು ಒಂದೇ ಹೇಳ್ತಿದ್ದೆ, ಯಾರನ್ನು ದ್ವೇಷಿಸ್ಬೇಡಿ, ಎಲ್ಲರೂ ಒಂದ್ ದಿವಸ ನಮ್ಮನ್ನು ಇಷ್ಟಪಡ್ತಾರೆ, ತಲೆ ಕೆಡ್ಸ್ಕೊಬೇಡಿ. ಕೂಲ್ ಆಗಿ ಕಾಮಾಗಿ ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಹುಡುಗರುಗಳು ಬಂದು ನಿಂತ್ಕೊಂಡು ಆಗಲು ಹೊರತ್ತೆ, ಬರಲ್ಲ ಏನ್ ಮಾಡ್ತಾ ಇದೀಯಾ, ಎತ್ತಾಗಾಯ್ತು, ಯಾವನು 500 ಜನ ತರ್ಸಿದ್ರೆ ಯಾಕೋ ಇಲ್ಲಿ ನಮ್ಮ ಜೂನಿಯರ್ಸ್ನ ಏನಕ್ಕೆ ಶೂಟಿಂಗ್ ಮಾಡ್ತಿದ್ದೀವಿ ನಾವು ಇಲ್ಲಿ, ಏನ್ ಕಟ್ಟಾಕಾಯ್ತಾ ಇದೀರಾ? ಒಬ್ರು ಒಂದು ಮಾತಾಡ್ಲಿಲ್ಲ. ತಿರ್ಕೊಂಡು ನನಗೆ ಒಬ್ರು ಒಂದು ಮಾತಾಡ್ಲಿಲ್ಲ. ಎಲ್ಲ ನನ್ನ ಶ್ರಮನ, ನನ್ನ ನೋವನ್ನು ಅರ್ಥ ಮಾಡ್ಕೊಂಡು ಜೊತೆ ನಿಂತ್ಕೊಂಡ್ರು. ಈ ಹುಡುಗ ತೀರ್ಥಹಳ್ಳಿ ಯಾವುದೋ ಮೂಲೆ ಹುಡುಗ, ನನ್ನ ತಮ್ಮ, ನನ್ನ ಜನ್ಮದಲ್ಲಿ ಯಾವುದೋ ಜನ್ಮದಲ್ಲಿ ನನ್ನ ಜೊತೆ ಹುಟ್ಟಿದ. ನನ್ನೆಲ್ಲ ನೋವುಗಳು, ನನ್ನೆಲ್ಲ ಕಿರ್ಚಾಟಗಳು, ಹೊರಚಾಟಗಳು ಸಹಿಸ್ಕೊಂಡು ಏನಾದ್ರೂ ಆಗ್ಲಿ ಈ ಸಿನಿಮಾ ಮಾಡ್ತೀನಿ ನಿಮಗೋಸ್ಕರ ನಿಂತ್ಕೊಂಡು, ನನ್ನ ಜೊತೆ ನಿಂತ್ಕೊಂಡು ಟೆಕ್ನಿಷಿಯನ್ ಇವನು. ಅಂಡ್ ಸಪ್ತಮಿ ಅವರು ಅಫ್ಕೋರ್ಸ್ ಬ್ಯೂಟಿಫುಲ್ ಲೇಡಿ, ತುಂಬಾ ಡೆಡಿಕೇಶನ್ ಇರುವಂತ. 6 ಗಂಟೆಗೆ ಸೆಟ್ಗೆ ಅಂದ್ರೆ 6 ಗಂಟೆಗೆ ಬರ್ತಾ ಇದ್ರು. ಅಷ್ಟೇ ಅಲ್ಲ, ಅದ್ಭುತವಾದ ನಟಿ, ತುಂಬಾ ಒಳ್ಳೆ ನಟಿ, ನಮ್ಮ ಕನ್ನಡದ ಅದ್ಭುತವಾದ ನಟಿ ಅಂತ ಹೇಳಿದ್ರಲ್ಲಿ ತಪ್ಪೇ ಇಲ್ಲ. ಇವತ್ತು ನಾವೆಲ್ಲ ಕೂತಿದ್ದೀವಿ, ನಮ್ಮ ವಿನೋದ್ ಅವ್ರ ವೈಫ್ ಇದ್ದಾರೆ, ಒಂದು ಅದ್ಭುತವಾದ ಸಂದರ್ಭ. ಅಂಡ್ ವೇದಿಕೆ ಮೇಲೆ ನನ್ನ ಗೆಳೆಯರು ಕೂತಿದ್ದಾರೆ. ಅವ್ರನ್ನ ನಾನು ಯಾವತ್ತೂ ನನ್ನ ಲೈಫಲ್ಲಿ ಮರೆಯೋಕ್ಕಾಗಲ್ಲ ಸರ್. ದೇವು, ನನ್ನ ಶಶಿ ಅವರು, ನೀವು ನನ್ನ ಜೀವನದ ಅವಿಭಾಗ್ಯ ಅಂಗ. ನಾನು ಬದುಕಿರೋರು ನಿಮ್ಮ ಜೊತೆಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್, ಐ ಲವ್ ಯು. ಆ್ಯಂಡ್ ಇವತ್ತು ಈ ಕಾರ್ಯಕ್ರಮ, ಈ ವೇದಿಕೆ ಸೆಟ್ ಆಗಿದೆ. ಇಲ್ಲಿ ಮಂಜು ಅವರಾಗ್ಲಿ, ಪ್ರತಿಯೊಬ್ಬರಿಗೂ ನಾನು ನೆನ್ಸ್ಕೊತೀನಿ. 1000 ಜನ ಕೆಲಸ ಮಾಡಿದ್ದಾರೆ, ಗಡ್ಡ ಬಡಿಸ್ಕೊಂಡು, ತಲೆ ಬಡಿಸ್ಕೊಂಡು 100 ಜನ ಇದ್ದಾರೆ ನಮ್ಮ ಸಿನಿಮಾಗೋಸ್ಕರ. ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು ಇಲ್ಲಿಂದ. ನಾನು ಸಿನಿಮಾಗೋಸ್ಕರ, ಒಂದು ಶಾರ್ಟ್ಗೋಸ್ಕರ 100 ಜನ ತಲೆ ಬಡಿಸ್ಕೊಂಡಿದ್ದಾರೆ, ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು. ಅಂಡ್ ಕೊರಿಯೋಗ್ರಫಿ ಮಾಡಿದಂಥ ನಮ್ಮ ಸಂತು, ಎಲ್ಲ ಹಾಡುಗಳನ್ನ ಅವನೇ ಮಾಡಿದ್ದಾನೆ. ಅವನೊಬ್ಬ ಸ್ಟಾರ್ ಕೊರಿಯೋಗ್ರಾಫರ್ ಆಗಿ ಬೆಳಿಲಿ. ಯಾಕೆ ಹೊರಗಡೆಯಿಂದಲೇ ಕರ್ಕೊಂಡ್ಬರ್ಬೇಕು ನಾವು? ನಮ್ಮ ಹುಡುಗ ಒಬ್ಬ ನಿಂತ್ಕೊಳ್ಳಿ ಬಿಡಿ. ಇವತ್ತು ಯಾರು ಕಡಿಮೆ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾನೆ. ಲವಿತ್